ಸಿರಿ ಕನ್ನಡ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಸಿರಿ ಸೂಪರ್ ಬಾಲ್. ಹೇಗಿದೆ, ಹೇಗ್ ನಡೀತಾ ಇದೆ ರೆಟ್ರೋ ಥೀಮ್? ವಾವ್, ಇಟ್ಸ್ ಲಬೋ 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 ಲಬೋ. ಇವತ್ತೆಲ್ಲೆಲ್ಲಿ ಇಟ್ಕೊಂಡ್ ಬಂದಿದ್ಯಾ? ರೋಸು ಗಾರ್ಡನ್ ಅಲ್ಲಿ ಇದೆ. ಗಾರ್ಡನ್ ಅಲ್ಲಿ ಇದೆಯಾ? ತಕೊಂಡೇ ಬಂದಿಲ್ಲ, ಬೇಡ ಈ ರೋಸ್ ಸವಸ ಬೇಡ ಅಂತ್ಯಾ? ಈಗ ರೋಸ್ ಎಲ್ಲ ಬರೀ ಪೋಸು. ಓಹೋ, ನಿನ್ನ ಪೋಸ್ ಅನ್ನು ಸೈಡ್ಗೆ ಇಟ್ಟು ನಾವೀಗ ಶೋನ ಶುರು ಮಾಡೋಣ. ಎಸ್. ಸೊ ಹಾಗಾದ್ರೆ ನಮ್ಮ ಅಮ್ಮ ಮಕ್ಕಳು ಹಾಗೂ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಓಕೆ, ಎರಡು ತಂಡ ವಜ್ರ ಹಾಗೂ ವೈಡೂರ್ಯ ತಂಡ, ವೆಲ್ಕಮ್ ಟು ದ ಶೋ. ಓಕೆ, ನಮ್ಮ ಜಡ್ಜಸ್ಗೆ ವೆಲ್ಕಮ್ ಟು ದಿ ಶೋ. ಹಾಗೂ ನಮ್ಮ ಸ್ಪೆಷಲ್ ಗೆಸ್ಟ್ ಪದ್ಮ ಮೇಡಮ್ಗೆ ಸ್ವಾಗತ ಸುಸ್ವಾಗತ. ಮೇಡಮ್, ವಾಟ್ ಈಸ್ ದ ಸರ್ಪ್ರೈಸ್ ಟುಡೇ? ಸರ್ಪ್ರೈಸ್ ಮಕ್ಕಳಿಗೆ. ನಂಗೆ ಸರ್ಪ್ರೈಸ್ ಬೇಕು ಮಮ್ಮಿ, ಮಮ್ಮಿ ನಂಗೆ ಸರ್ಪ್ರೈಸ್ ಬೇಕು. ಅಲ್ಲೇ ಚಾನ್ಸ್ ಹೊಡಿತದ. ಅಲ್ಲ, ಇದು ಉಲ್ಟಾ ಬೇಕು. ನಾನು ಕುತ್ಕೊಂಡು ಡ್ಯಾಡಿ ಹೇಳ್ಬೇಕು, ಇವ್ನು ನೋಡಿದ್ರೆ ನಂಗೆ ಮಮ್ಮಿ ಅಂತ ಅವನಲ್ಲ. ಬಾ, ಸರ್ಪ್ರೈಸ್ ಅಲ್ಲ. ನೀನು ಇನ್ನು ಚಿಕ್ಕವನಾಗುವಾಗ ಸರ್ಪ್ರೈಸ್ ಕೊಡ್ತಾರೆ. ನಾನು ಎಕ್ಸೈಟೆಡ್, ಆಕ್ಚುಲಿ ನಮ್ಮ ಟೀಮು ಎಕ್ಸೈಟೆಡ್. ಏನು ಅಂತ ಗೊತ್ತಿಲ್ಲ. ಪ್ಲೀಸ್ ನೀವೇ ಬಂದು ಆ ಸರ್ಪ್ರೈಸ್ ನ ರಿವೀಲ್ ಮಾಡಿ ಪ್ಲೀಸ್. ಮ್ಯಾಮ್, ಸರ್ಪ್ರೈಸ್ ಏನು ಅಂತ ಸ್ವಲ್ಪ ಸರ್ಪ್ರೈಸ್ ಬಗ್ಗೆ ಮಾತಾಡೋಣ. ಏನಿಲ್ಲಪ್ಪ, ಒಂದು ಇನ್ನು ಎಲಿಮಿನೇಷನ್ ರೌಂಡ್ ಶುರು ಆಗತ್ತೆ ಅಂತ ಗೊತ್ತಾಗಿದ ತಕ್ಷಣ ಮನಸ್ಸಿಗೆ ಬೇಜಾರಾಯ್ತು ನಂಗೆ. ಎಲ್ಲ ಮಕ್ಕಳು ಸಿಗ್ತಾರೋ ಇಲ್ವೋ ಒಟ್ಟಿಗೆ ಅಂತ ಹೇಳಿ ನನಗೆ ಯಾಕೆ ಎಲ್ಲರಿಗೂ ಒಂದು ಸಣ್ಣದಾಗಿ ಗಿಫ್ಟ್ ಕೊಡಬಾರ್ದು ಅಂತ ಅನಿಸ್ತು. ಅಷ್ಟೇನೆ, ಇನ್ನೇನು ಇಲ್ಲ, ದೊಡ್ಡ ವಿಷಯ ಎಂತದು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಅದನ್ನ ರಿವೀಲ್ ಮಾಡೋಣ ಏನದು ಅಂತ. ಶೋ ಶುರು ಮಾಡೋಣ ಅಂತ ಬಾ, ನಿಂಗೆ ಗಿಫ್ಟ್ ಕೊಡೋಣ, ಶಾಲ್ ಒದ್ದಿ ಕೊಡೋಣ. ಇದು ನನಗೆ ಯಾರು ಮುತ್ತು ಕೊಡಲ್ವ? ನನಗೆ ನಿಂಗೆ ಮುತ್ತೆಲ್ಲ ಗುದ್ದು ಸಿಗ್ತದೆ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಕ್ಕಳ ಎಲ್ಲರೂ ಒಂದ್ಸಲ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಮ್ಯಾಮ್, ಐ ಲವ್ ಯು ಆಲ್ ದಿ ಬೆಸ್ಟ್. ನಮಿತಾ ಅವರೇ ಬನ್ನಿ, ಏನು ನಮಿತಾ ಅವ್ರನ್ನ ಕರೆದ್ರೆ ನೋಡಿ. ಈಗ ಇವನಿಗೆ ನಾನು ಮದ ಬರಿಸ್ತೀನಿ ನೋಡಿ ಇವನಿಗೀಗ ಮದ ಬರುತ್ತೆ ನೋಡಿ 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 ಮದ ಬರುತ್ತೆ ನೋಡಿ. ಮದ ಬಾ 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 ಬಾ. ಆಗ ಇವರು ಬಿದ್ದಾಗ ನಾನು ಮಾಡ್ಕೊಂಡು ಬಂದೆ. ಇವರು ಬಂದ್ರು ಓಕೆನಾ ಅಂತ. ಮತ್ತೆ ಮಕ್ಕಳಲ್ಲಿ ಒಂದು ವಿನಂತಿ, ದಯವಿಟ್ಟು ನೀವು ಹೊಡಿರಿ, ನಾನು ಹೊಡಿಸ್ಕೋತೀನಿ. ಆದ್ರೆ ಹೊಡಿಯುವಾಗ ಒಂಚೂರು ನೋಡ್ಕೊಂಡು ಹೊಡಿರಿ. ಆಗ ಒಬ್ಬ ನನ್ನ ಮಗ ಹೊಡ್ತಾ ಇಲ್ಲಿ ಅವ್ರ
ಅವ್ರ ಮೇಡಮ್ ನೋಡಿದ್ರು ನೋಡಿ ಇವಾಗ ಕೇಳಿ ಅವ್ರ ಹತ್ರ ಡಣ್ಣ ಚರ್ಚಿಗೆ ಹೋಗಿ ಬಂದ ಅವನು ಅವಾಗಪ್ಪ. ಡಣ್ ಮತ್ತೆ ಹೆಂಗೆ ಕವರ್ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ದೇವ ರಾಮಚಂದ್ರ. ಓಕೆ, ಜೋಕ್ಸ್ ಅಪಾರ್ಟ್, ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟೆ. ಹೌದು, ಕಾಲೇಜ್ ಲವ್ ಸ್ಟೋರಿ. ಕಾಲೇಜ್ ಲವ್ ಸ್ಟೋರಿ. ಓಕೆ, 7 years ಲವ್ ಮಾಡಿ ಆಮೇಲೆ ಮನೇಲೆಲ್ಲರನ್ನು ಕೇಳಿ ಒಪ್ಪಿಸಿ ಮದುವೆ ಆದ್ವಿ. ಓಕೆ, ಈಗ ಒಂದು ಅದನ್ನ ರೀಕ್ರಿಯೇಟ್ ಮಾಡೋಣ. ಎಲ್ಲ ಒಂದು ಮೆಮೊರೀಸ್ ಎಲ್ಲರಿಗೂ ಫ್ರೆಶ್ ಆಗ್ಬಿಡ್ಲಿ. ಯಾರ್ಯಾರು ಲವ್ ಅಲ್ಲಿ ಇದ್ರಿ, ಲವ್ ಮಾಡ್ತಾ ಇದ್ರಿ, ಲವ್ ಮಾಡ್ತಾ ಇದ್ದೀರಾ. ಸೊ ಯಜಮಾನ್ರು ಬಂದಿದಾರಾ? ಕರೀರಿ ಪ್ರೀತಿಯಿಂದ. ಏನ್ ಕರಿತೀರಾ? ಸಬ್ಬು ಇನ್ನು ಸೊಪ್ಪು ಸಬ್ಬು 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 ಕರಿತಾವ್ರು ನಿಮ್ ಸುಬ್ಬು ಬನ್ನಿ. ವೆಲ್ಕಮ್ ಟು ದ ಶೋ ಸರ್. ಮಾಡಿ ತೋರಿಸಿ ಅದೇನು ಅವಾಗ ಯಾವಾಗ 13 ವರ್ಷದ ಹಿಂದೆದ ಒಂದು ಹೇಗೆ ಹೇಳಿದ್ರಿ ಅವರಿಗೆ? ನಮಿತಾ, ಐ ಲವ್ ಯು. ಥ್ಯಾಂಕ್ ಯು. ರಿಯಲಿ ಲವ್ ಯು. ಹಿಂಗೆಲ್ಲ ಪ್ರಪೋಸ್ ಮಾಡೋದು. ಮತ್ತೆ ಹೆಂಗೆ? ಇವತ್ತ ಮ್ಯಾಮ್ ನಿಂಗೆ ಸರ್ಪ್ರೈಸ್ ತಂದಿದ್ದೀನಿ. ನನಗೆ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಿದ್ರ. ಸೇಮ್ ಬಿರಿಯಾನಿ ವೇಳೆ ಪೀಸ್ ತೆಗಿದ್ರ. ಗೋಡು ಮಾಮ, ನೀವು ಬಿರಿಯಾನಿ ಜೊತೆ ಕೊಡ್ತಾರಲ್ಲ ಬಿಳಿ ರಾಯ್ತ, ಆ ಥರ ಇದ್ರ. ಸೂರಜ್ ಅಂಕಲ್, ನೀವು ಬಿರಿಯಾನಿ ಒಳಗಡೆ ಇರತ್ತಲ್ಲ ಲವಂಗ, ಆ ಥರ ಇದ್ರ. ನಾನು ನಿಮ್ಗೆ ಫ್ಲವರ್ ತಂದಿಲ್ಲ, ನಾನು ಹಾರ್ಟೇ ಕೊಟ್ಬಿಡ್ತೀನಿ. ಆಕ್ಚುಲಿ ಏನಿಲ್ಲ, ನಾನು ನಿಮ್ಮನ್ನ ಕರ್ಸಿದ ವಿಷಯ ಏನಂತಂದ್ರೆ ನಿಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತಿತ್ತು. ಸೊ ಇದೇ ಬಾಂಧವ್ಯ, ಇದೇ ಪ್ರೀತಿ ಯಾವುದೇ ಸಂದರ್ಭದಲ್ಲೂ ಜೊತೆಯಾಗಿರಿ ಅಂತ ಹೇಳೋದಕ್ಕೆ ಕರ್ಸಿದ್ದು. ದಿಸ್ ಇಸ್ ಆರ್ ವಿಶ್ ಆಕ್ಚುಲಿ. ಸರ್ ಹಂಗೊಂದು ಮುತ್ಕೊಂಡು ಹೋಗಿ ಸರ್. ಬನ್ನಿಂದೆ ಹಂಗ ಮುತ್ಕೊಡುದು. ಹೊಡಿಬಾ. ಇನ್ನೊಂದ್ಸರಿ ಕರೆಕ್ಟ್ ಆಗಿ ಕೊಡ್ಬೇಕು ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನೀವಾಗ ಹೇಳಿದ್ರಿ ಈ ರೆಟ್ರೋ ಟೈಮಲ್ಲಿ ಫೋನ್ ಮತ್ತೆ ಲೆಟ್ರ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಫೋನ್ ಇದಾಯ್ತು, ಈಗ ಲೆಟ್ರ್ ಒಂದು ಪೆಂಡಿಂಗ್ ಇದೆ ಸರ್. ಸೊ ನಿಮ್ಮ ಕಾಲದಲ್ಲಿ ನೀವು ಯಾರಿಗಾದ್ರೂ ಲವ್ ಲೆಟರ್ ಬರ್ದಿರೋದು? ನಾನು ಲವ್ ಲೆಟ್ರ್ ಬರೆದಿದ್ದು ಬರೀ ಗೀತಂಗೆ ಒಬ್ಳಿಗೆನೆ. ಅವಳಿಗೆ ಒಂದು ಲವ್ ಪಯಂ ಬರ್ದು ಕಳಿಸಿದ್ದೆ. ಲವ್ ಪೋಯಮ್ ಆಯಾ ಏನ್ ಬರ್ತಿದ್ರಿ ಸರ್? ಬड़ी मुद्दत के बाद मिली हो, बड़ी अच्छी तुम लगती हो. ವಾ 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 बड़े मुद्दत के बाद मिली हो, बड़ी अच्छी तुम लगती हो. ವಾ 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 दुनिया चाहे कुछ भी कहे, चलो हम एक हो जाए. ಶ್ವೇತಾ ಮ್ಯಾಮ್, ಲವ್ ಲೆಟರ್ ಬರ್ದಿದ್ದೀನಿ. ಲವ್ ಲೆಟರ್ ನನಗೂ ಬಂದಿದೆ. ಹೌದಾ? ಆಮೇಲೆ ಇವಾಗ್ಲೂ ಒಂಥರ ಬೇರೆ ತರ ಲವ್ ಲೆಟರ್ ಬರ್ತಾ ಇದೆ ನನ್ನ ಮಗಳಿಂದ. ಓಕೆ. ಸೊ ಲೆಟರ್ಸ್ ಎಲ್ಲ ತುಂಬಾ ಇಷ್ಟ ನನಗೆ. ಬಟ್ ಲವ್ ಲೆಟರ್ ಅಂತ ಬಂದಾಗ ನನಗೆ ಹೈಸ್ಕೂಲಲ್ಲಿ, ಕಾಲೇಜಲ್ಲಿ ಕೆಲವು ಲೆಟರ್ಸ್ ಬಂದಿದೆ, ಲವ್ ಲೆಟರ್ಸ್ ಬಂದಿದೆ. ಬಟ್ ಆ ಟೈಮಲ್ಲಿ ನನಗೆ ತುಂಬ ಭಯ ಆಗ್ತಿತ್ತು. ನಾನು ಒಂಥರ ತುಂಬ ಹುಡುಗರ ಜೊತೆ ಮಾತಾಡ್ತಾ ಇರಲಿಲ್ಲ. ತುಂಬ ಐ ಯೂಸ್ ಟು ಕೀಪ್ ಡಿಸ್ಟೆನ್ಸ್ ಫ್ರಮ್ ಬಾಯ್ಸ್. ಪದ್ಮಾ ಮ್ಯಾಮ್, ನಿಮ್ದು ಐ ಥಿಂಕ್ ಈ ಲೆಟರ್ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಏನ್ ಮ್ಯಾಮ್ ಲೆಟರ್ ವಿಷಯ ರಿಸೀವ್ ಮಾಡಿದ್ದು, ಕೊಟ್ಟಿದ್ದು? ಏನಿಲ್ಲ, ನಾನು ಕಾಲೇಜ್ ಓದಿದ್ದೆ ಫಸ್ಟ್ PU ಅಲ್ಲ, BMS ಕಾಲೇಜು, ವುಮೆನ್ಸ್ ಕಾಲೇಜು. ಬಟ್ ಅದೇ ಕಾಲೇಜು 1 ವರ್ಷನೇ ಓದಿದ್ದು ನಾನು. ಇಮಿಡಿಯೇಟು ಮಾನಸ ಸರೋವರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಅದಾದ್ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಲೆಟರ್ಸ್ ನನಗೆ ಬಂತಾ? ತುಂಬ ಬರ್ತಾ ಇತ್ತು. ಒಬ್ಬೊಬ್ಬರನ್ನಾಗೆ ಕರಿತೀನಿ. ಸೊ ಆ ಗಿಫ್ಟ್ ಏನಂತ ಇಲ್ಲಿ ರಿವೀಲ್ ಆಗುತ್ತೆ. ಓಕೆ, ಬನ್ನಿ. ಲಡ್ಡು. ನನಗೆ ಅಮ್ಮ ಊಟ ಮಾಡಿ ಕೊಡುತ್ತಾಳೆ, ಅದಕ್ಕೆ ಅಮ್ಮ ಇಷ್ಟ. ಅಮ್ಮ ಡ್ಯಾನ್ಸ್ ಮಾಡಿಸ್ತಾಳೆ. ಅಮ್ಮ ನನಗೆ ಎಕ್ಸಸೈಸ್ ಹೇಳಿ ಕೊಡ್ತಾಳೆ. ಅಮ್ಮ ನನಗೆ ಹೋಮ್ ವರ್ಕ್ ಬರೆಯೋಕೆ ಬರಲ್ಲ ಅಂತ ಆದರೆ ಪಕ್ಕಾ ಬರೆದು ಕೊಡ್ತಾಳೆ. ಇಲ್ಲಿ ಒಂದು ಆಟೋಗ್ರಾಫ್ ವಿತ್ ಹಾರ್ಟ್ ಹಾಕಿದಾನೆ. ಹಾರ್ಟ್ ಸನ್ಶ್ರೇ ಅಂತ ಹಾಕಿದ್ದಾನೆ. ಅವನಿಗೆ ಬರೆಯೋದಕ್ಕೆ ಬರ್ದೇ ಇದ್ದ ಕಾರಣ ಅವನ ಮನ್ಸಲ್ಲಿ ಇರೋದನ್ನ ಅವನು ಹೇಳಿದಾನೆ. ಅದನ್ನ ಬರ್ದಿದೀವಿ.
ಬಟ್ ಅಲ್ಲಿ ಅವನ ಆಟೋಗ್ರಾಫ್ ಮಾತ್ರ ಅದು ಸಂಶ್ರಯ ಅಂತ ಅವಂದೇ ಅದು. ಫಸ್ಟ್ ಟೈಮು ದಿಸ್ ಇಸ್ ದ ಪ್ರಿಷಿಯಸ್ ಗಿಫ್ಟ್ ನನಗೆ. ತುಂಬಾ ಸೂಪರ್, ಖುಷಿ ಥ್ಯಾಂಕ್ ಆಗ್ತಾ ಯು ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಐಶ್ವರ್ಯ ಮತ್ತೆ ಸ್ಫೂರ್ತಿ ಬನ್ನಿ. ನನ್ನ ಮಮ್ಮಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ನನಗೆ ಹುಷಾರಿಲ್ಲ ಅಂದರೆ ತಣ್ಣೀರು ಬಟ್ಟೆ ಹಾಕಿ ಚೆನ್ನಾಗಿ ನೋಡ್ಕೋತಾಳೆ. ನನಗೆ ಜಾಸ್ತಿ ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಮ್ಮಿನೇ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ನನ್ನ ಆಸೆ ನಮ್ಮಮ್ಮ ಹೀರೋಯಿನ್ ಆಗಬೇಕು ಅಂತ. ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಲೆಟರ್ ಅದಕ್ಕಿಂತ ಮುಂಚೆ ಬರ್ದಿದ್ದಾಳ? ಇಲ್ಲ, ಇದೇ ನನ್ನ ಫಸ್ಟ್ ಲೆಟರ್ ನನ್ನ ಮಗಳ ಕೈಯಿಂದ ಇಸ್ಕೊತಾ ಇರೋದು. ವೆಲ್, ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಹರಿಪ್ರಿಯಾ ಮತ್ತೆ ಅವರ ಅಮ್ಮನ ಕರೆಯೋಣ ಬನ್ನಿ. ಸೊ ನಮ್ಮ ಹರಿಪ್ರಿಯಾ ಅವರ ಅಮ್ಮನ ಪರವಾಗಿ ನಾನು ಓದ್ತೀನಿ. ಯಾಕೆ ಅಂತಂದ್ರೆ ಅವರು ಮಹಾರಾಷ್ಟ್ರದಿಂದ ಬಂದಿರೋದು, ಈಗ ಇಲ್ಲಿಗೆ ಬಂದು ಕನ್ನಡ ಕಲ್ತು ಕನ್ನಡ ಮಾತಾಡ್ತಾ ಇರೋದು. ಐ ಲವ್ ಯು ಅಮ್ಮ, ನಿನ್ನ ಬಿಟ್ಟು ಇರೋಕೆ ಆಗಲ್ಲ, ಯಾಕಂದ್ರೆ ನೀನು ನನಗೆ ತುಂಬಾ ಸಪೋರ್ಟ್ ಮಾಡ್ತೀಯಾ. ಶೂಟಿಂಗ್ಗೆ ಹೋದ್ರೆ ಬುದ್ಧಿ ಹೇಳ್ತಾಳೆ ಅಮ್ಮ, ನಾನು ಹೇಳಿದ್ದು ಎಲ್ಲಾ ಕೊಡಿಸ್ತಾಳೆ, ಆದ್ರೆ ಒಂದು ಟ್ರಾಲಿ ಬ್ಯಾಗ್ ಗೊಂಬೆ ಚಾಕಿ ಕೊಡಿಸಲ್ಲ, ಯಾಕಂದ್ರೆ ಚಾಕಿ ತಿಂದ್ರೆ ಹಲ್ಲು ಹುಳ ಆಗತ್ತಂತೆ, ಗೊಂಬೆಲಿ ದೆವ್ವ ಇರುತ್ತೆ ಅಂತ ಅಪ್ಪ ಹೇಳ್ತಾರೆ, ಅದಕ್ಕೆ ಅಮ್ಮ ಗೊಂಬೆ ಕೊಡಿಸ್ತಾ ಇಲ್ಲ. ಐ ಆಮ್ ಸಾರಿ ಮಮ್ಮಿ, ಯಾಕಂದ್ರೆ ನಾನು ನಿನ್ನ ಹೊಟ್ಟೆಲಿದ್ದಾಗ ತುಂಬಾ ಸಾರಿ ಕಾಲಿಂದ ಒದ್ದಿದ್ದೆ, ಅದಕ್ಕೆ ಸಾರಿ. ಐ ಲವ್ ಯು ಮಮ್ಮಿ. ನಂಗೆ ತುಂಬಾ ಖುಷಿ ಆಯ್ತು ಈ ಲೆಟ್ರ್ ನೋಡಿ. ಬಟ್ ಟ್ರಾಲಿ ಬ್ಯಾಗ್ ಅಂತ ಬರ್ದಿದ್ದಾಳೆ, ಕೊಡಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಆರವ್ ಮತ್ತೆ ಅವರ ಅಮ್ಮ ಬನ್ನಿ. ಅಮ್ಮ ನನ್ನನ್ನು ಇಷ್ಟಪಡುತ್ತಾಳೆ. ಅಮ್ಮ ನನಗೆ ಕಿಸ್ಸಿ ಕೊಟ್ಟು ನೀನು ಸೂಪರ್ ಸ್ಟಾರ್ ಅಂತ ಹೇಳ್ತಾಳೆ. ಅಮ್ಮ ನೀನು ಏನು ಕೇಳಿದ್ರು ಹೆಲ್ಪ್ ಮಾಡ್ತೀನಿ. ಮಮ್ಮಿ ಐ ಲವ್ ಯು. ಐ ಲವ್ ಯು ಟು ಬೇಬಿ. ಅವನಿಗೆ ಡ್ರಾಯಿಂಗ್ ಪೇಂಟಿಂಗ್ ಅವ್ನು ಮಾಡ್ತಾನೆ. ಸೊ ಡ್ರಾಯಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದಾನೆ. ಬಟ್ ಲೆಟರ್ ಅಂತ ಫಸ್ಟ್ ಲೆಟರ್ ಇದು ನನಗೆ. ಓಕೆ, ಥ್ಯಾಂಕ್ ಯು. ತುಂಬಾ ಪ್ರೇಷಿಯಸ್ ಆಗಿ ತುಂಬಾ ಜೋಪಾನವಾಗಿ ಇಟ್ಕೊಳ್ಳಿ. ನಮ್ಮ ನಯನ ಮತ್ತೆ ರಿಯಾ ಅವ್ರನ್ನ ಕರೆಯೋಣ ಬನ್ನಿ ಇಲ್ಲಿ. ನಮ್ಮ ಅಮ್ಮ ಅಂದ್ರೆ ನಂಗಿಷ್ಟ. 10 ದಿನ ಇಂದ ನಮ್ಮ ಮಮ್ಮಿ ನನ್ನನ್ನು ನೋಡೋಕ್ಕೆ ಬಂದಿಲ್ಲ. ನಮ್ಮ ಮಮ್ಮಿ ಅಂದ್ರೆ ನನಗೆ ಪ್ರಾಣ. ಆದರೆ ತುಂಬ ಬಿಟ್ಟು ಹೋಗಿ ಬಿಡ್ತಾರೆ. 2 days ಇಂದ ರಜಾ ಹಾಕಿ ಬರ್ತಿಲ್ಲ. ಮಮ್ಮಿ ಸರ್ಪ್ರೈಸ್ ಕೊಡ್ತಾಳೆ, ಅದು ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮಮ್ಮಿ, ಮಿಸ್ ಯು ಮಮ್ಮಿ. ರಿಯಾ ಮತ್ತೆ ಅವಳು ಒಂದು ಸ್ಮೈಲಿ ಮಾಡಿದ್ದಾಳೆ. ಟು ಬಿ ಫ್ರ್ಯಾಂಕ್, ನನ್ನ ವರ್ಕ್ ಪ್ರೊಫೈಲಲ್ಲಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಆಗೋಗುತ್ತೆ. ಅವಳು ನಮ್ಮಮ್ಮನ ಜೊತೆನೇ ಬೆಳೆಯೋದು ಮೋಸ್ಟ್ ಆಫ್ ದ ಇದು ಡೇಸೇನೆ. ಆ ಸಣ್ಣ ಜೀವಕ್ಕೆ ನಾನು ಒಂದು ರೋಲ್ ಮಾಡೆಲ್ ಆಗಿ ನಿಲ್ಬೇಕು. ದಿಸ್ ಇಸ್ ಮೈ ಆಸ್ತಿ. ನೆಕ್ಸ್ಟ್ ಲಿಶನ್ ಮತ್ತೆ ಅವರ ಅಮ್ಮ ಬನ್ನಿ. ಅಮ್ಮ ಅಂದರೆ ಜಾಸ್ತಿ ಇಷ್ಟ. ಅಮ್ಮನ ಬಿಟ್ಟು ಇರೋಕೆ ಆಗಲ್ಲ, ಅದಕ್ಕೆ ತುಂಬ ಇಷ್ಟ. 2nd ಮತ್ತು 3rd ರ್ಯಾಂಕ್ ಬಂದರೆ ಯಾಕೆ ಲಿಶು ನಿಂಗೆ ಅಷ್ಟು ಓದಿಸಿಲ್ವಾ, ನಾವು ಯಾಕೆ 1st ರ್ಯಾಂಕ್ ಬಂದಿಲ್ಲ ಅಂತ ಕೇಳ್ತಾರೆ. ಬೈದಿಲ್ಲ ಮತ್ತು ಹೊಡೆದಿಲ್ಲ. ಅಮ್ಮ ಹುಷಾರಿ ತಪ್ಪಿದ್ರೆ ಚೆನ್ನಾಗಿ ನೋಡ್ಕೋತೀನಿ. ಇನ್ನು ಮುಂದೆ ರಾಣಿ ಥರ ನೋಡ್ಕೋತೀನಿ. ಐ ಲವ್ ಯು ಟು ಬೇಬಿ. ಲಿಶಾನ್ ಹಾರ್ಟ್ ಹಾಕಿ ಸ್ಮೈಲಿ ಹಾಕಿದ್ದಾನೆ.
ಯಾವಾಗ್ಲೂ ಒಂದೊಂದು ಮಾರ್ಕ್ಸಲ್ಲಿ ಸೆಕೆಂಡ್ ಬರ್ತಾನೆ, ಒಂದೊಂದು ಮಾರ್ಕ್ಸಲ್ಲಿ ಥರ್ಡ್ ಬರ್ತಾನೆ, ಅದು ಫೀಲ್ ಆಗುತ್ತೆ. ಫಸ್ಟ್ ಬರ್ಲಿಲ್ವಲ್ಲ, ಫಸ್ಟ್ ಬರ್ಲಿ, ಅದು ಮಾಡಬಾರ್ದು ಪೇರೆಂಟ್ಸು. ಬಟ್ ಸ್ಟಿಲ್ ಅದಂಗೆ ಅನ್ಸ್ಬಿಡುತ್ತೆ. ಬಟ್ ಈ ಲೆಟರಲ್ಲಿ ಅದನ್ನ ಅವ್ನು ಮೆನ್ಷನ್ ಮಾಡಿದಾನಲ್ಲ, ಇನ್ ಮುಂದೆ ಅದನ್ನ ಹೇಳಲ್ಲ, ನೀನ್ ಯಾವ ರ್ಯಾಂಕ್ ಆದ್ರೂ ಬಾ. ಥ್ಯಾಂಕ್ ಯು ಸೋ ಮಚ್ ಸಿರಿ ಕನ್ನಡ, ಸಿರಿ ಸೂಪರ್ ಮಾಮ್ ಶೋಗೆ. ನಮ್ಮ ಚಾರು ಮತ್ತೆ ಅವರ ಅಮ್ಮ ಬನ್ನಿ. ಅಮ್ಮ ತುಂಬ ಮುದ್ದು ಮಾಡ್ತಾರೆ, ಅದಕ್ಕೆ ನಾನು ಏನು ಕೇಳಿದ್ರು ನೋ ಅನ್ನಲ್ಲ. ನನಗೆ ತುಂಬ ಇಷ್ಟ ನೀರು ದೋಸೆ, ಅದು ಖಾಲಿ ಆದಾಗ ನಾನು ಬೇಡ ಅಂತೀನಿ. ಅಮ್ಮ ಹೇಳ್ತಾರೆ ಕಳ್ಳ ಬಂದರೆ ಚಾಕ್ಲೇಟ್ ಇಸ್ಕೋಬಾರ್ದು ಅಂತ. ಹೊರಗಡೆ ಹೋದಾಗ ಅಮ್ಮ ಹೇಳ್ತಾರೆ ಇವತ್ತು ಟಾಯ್ಸ್ ಬೇಡ ಮಗಳೇ, ಇವತ್ತು ಜ್ಯೂಸ್ ಕುಡಿ ಅಂತಾರೆ. ಅವಾಗ ನಾನು ಜ್ಯೂಸ್ ಕುಡಿತೀನಿ. ಜ್ಯೂಸ್ ಕುಡಿದ್ಯಾ? ಐ ಲವ್ ಯು ಅಮ್ಮ, ಚಾರುಷಿ. ಇದು ಫಸ್ಟ್ ಲೆಟರ್ ಅವಳು ಬರ್ದಿರೋದು. ಆ್ಯಕ್ಚುಲಿ ಫಸ್ಟ್ ಲೆಟರ್ ಅಂತ ಅಲ್ಲ, ಡೈಲಿ ಸ್ಕೂಲಿಂದ ಬರುವಾಗ ಏನಾದರೂ ಒಂದು ಲೆಟರ್ ಇದ್ದೇ ಇರುತ್ತೆ. ಐ ಲವ್ ಯು ಅಮ್ಮ, ಸಣ್ಣ ಪುಟ್ಟು ವರ್ಡ್ ಇಷ್ಟುದ್ದ ಪೇಪರ್ ಕಟ್ ಮಾಡ್ಕೊಂಡು ಬರ್ಕೊಂಡು ಬರ್ತಾಳೆ. ಬಟ್ ಇಲ್ಲಿ ಹೇಳಿದಾಳಲ್ವಾ, ಅಂದರೆ ಅವಳು ಈ ವಯಸ್ಸಿಗೆ ಅವಳು ಅಷ್ಟು ಅರ್ಥ ಮಾಡ್ಕೊಂಡಿರೋದು ನನಗೆ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅರ್ಥ ಹಾಗೂ ಅಮ್ಮ ರಂಜಿತಾ ಬನ್ನಿ. ನನಗೆ ಅಮ್ಮ ಅಂದರೆ ತುಂಬ ತುಂಬ ಇಷ್ಟ. ಯಾಕಂದರೆ ನಾನು ಹೇಳಿದ್ದನ್ನೆಲ್ಲ ಮಾಡಿಕೊಡ್ತಾಳೆ. ರಾತ್ರಿ ಅಮ್ಮ ನನ್ನ ಹತ್ತಿರ ಇಲ್ಲ ಅಂದರೆ ನನಗೆ ಅಳು ಬರುತ್ತೆ. ಆಮೇಲೆ ಅರ್ಥ ಅಂತ ಬರೆದಾಳೆ ಕೆಳಗಡೆ, ಆ ರ ಥ ಅಂತ ಬರೆದಾಳೆ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರುಣ್ಯ ಹಾಗೂ ಪದ್ಮಶ್ರೀ ಅವರಿದ್ದಾರೆ. ನಮ್ಮ ಅಮ್ಮ ಅಂದರೆ ನನಗೆ ತುಂಬ ಇಷ್ಟ. ಅಮ್ಮ ಚೆನ್ನಾಗಿ ತಿಂಡಿ ಮಾಡ್ತಾಳೆ. ನನ್ನ ಅಮ್ಮನಿಗೆ ಐಫೋನ್ ಅಂದರೆ ತುಂಬ ಇಷ್ಟ, ಆದರೆ ಅದು ಅಮ್ಮನ ಹತ್ತಿರ ಇಲ್ಲ. ನಮ್ಮ ಅಮ್ಮ ನನಗೆ ಏನು ಬೇಕಾದರೂ ತೆಗೆದುಕೊಡ್ತಾರೆ. ಐ ಲವ್ ಯು ಅಮ್ಮ. ಅಮ್ಮಂಗೆ ಹುಷಾರಿ ತಪ್ಪಿದರೆ ನೀರು ಕುಡಿಸ್ತೀನಿ, ಚೆನ್ನಾಗಿ ನೋಡಿಕೊಳ್ಳುತ್ತೀನಿ. ಪ್ರೈಸ್ ಬಂದಿತ್ತು ಮ್ಯಾಮ್ ಫಸ್ಟ್. ಅವಳು 2 years ಇದ್ದಾಗ ಅಷ್ಟೇನು ಒಳ್ಳೆ ಮೊಬೈಲ್ ಇರಲಿಲ್ಲ ಮ್ಯಾಮ್. ತುಂಬ ಫೀಲ್ ಆಗೋಯ್ತು ಮ್ಯಾಮ್. ಈಗಲೂ ಅದು ಒಂಥರ ಫೀಲ್ ಇದೆ ನನಗೆ. ಅಯ್ಯೋ, ನನ್ನ ಮಗುಗೆ ಒಂದು ಒಳ್ಳೆ ವೀಡಿಯೋ ತೆಗಿಬೇಕಾದ್ರೆ ನಂತರ ಫೋನ್ ಇಲ್ಲಲ್ಲ, ಅದಕ್ಕೋಸ್ಕರ ಮ್ಯಾಮ್ ಅವಳು ಆ ಥರ ಥಿಂಕ್ ಮಾಡಿದಾಳೆ ಅಂದ್ಕೊಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸಿರಿ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ಲರದು ಲೆಟ್ರ್ ಓದಾಯ್ತು ಚಂದ್ರು ಸರ್. ಬಟ್ ನಮ್ಮ ಉಮಾದೇವಿ ಅವ್ರದ್ದು ಲೆಟರ್ ಓದ್ಬೇಕು, ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ ನಾನು. ಯಾವ್ದು ನನ್ನಮ್ಮ ನನಗೆ ಪಿಜ್ಜಾ ಕೊಡಿಸ್ತಾರೆ, ಅಮ್ಮ ಬಟ್ಟೆ ಕೊಡಿಸ್ತಾರೆ. ನಾನೇ ಅಪ್ಪನಿಗೂ ಅಮ್ಮನಿಗೂ ಕಣ್ಣು ಆಗಿರ್ತೀನಿ. ನನ್ನ ಅಮ್ಮ ನನ್ನನ್ನು ಮುದ್ದು ಮಾಡ್ತಾರೆ, ಸೊ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಅಮ್ಮ ಎತ್ತಿಕೊಂಡು ನನ್ನ ಮುದ್ದು ಮಾಡ್ತಾರೆ. ಮಮ್ಮಿ ಐ ಲವ್ ಯು ಮಂತ್ರಾಕ್ಷತಾ. ನಾನಿದ್ದೀನಿ, ಭಯ ಪಡಬೇಡ. ಐ ಲವ್ ಯು ಮಂತ್ರಾಕ್ಷತಾ ಮಮ್ಮಿ, ಮಂತ್ರಾಕ್ಷತಾ. ಸೊ ಇದು ಮಂತ್ರಾಕ್ಷತಾ ಅವ್ರು ಹೇಳಿದ ಮಾತುಗಳನ್ನ ನಾವು ಬ್ರೈಲಲ್ಲಿ ಬರ್ಸಿರೋದು. ಸೊ ನನ್ನ ಮಗಳು ನನಗೆ ನಂತರ ಒಂದು ಚಿತ್ರ ಬಿಡಿಸ್ತಾಳೆ, ನಾನು ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡಿ ಮಾಡಿ ತೋರಿಸ್ತಾಳೆ. ಸೊ ನಮ್ಮ ಅಮ್ಮ ಅಪ್ಪ ಎಲ್ಲರೂ ಪ್ರೀತಿನೂ ಮಿಸ್ ಮಾಡಿಕೊಂಡೆ. ನಾನು ನಿನಗೆ ಯಾವಾಗಲೂ ಕಣ್ಣಾಗಿರ್ತೀನಿ, ಎದುರುಬೇಡ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಆ ಧೈರ್ಯನ ನನಗೆ ನನ್ನ ಮಗಳು, ನನ್ನ ಜನ್ಮ ಕೊಟ್ಟ ಮಗಳು ನನಗೆ ಕೊಟ್ಟಿದ್ದಾಳೆ. ಅದನ್ನು ಹ್ಯಾಟ್ಸ್ ಆಫ್ ಟು ಯು ಮಂತ್ರಾಕ್ಷತಾ, ಐ ಲವ್ ಯು ಸೋ ಮಚ್. ಇದ್ರ ಬಗ್ಗೆ ಒಂದು ಚಿಕ್ಕ ವಿಟಿ ಇದೆ, ಆ ವಿಟಿ ನೋಡ್ಕೊಂಡ್ ಬಂದು ಮತ್ತೆ ಮಾತಾಡೋಣ. ನಮ್ಮಮ್ಮ ಬಟ್ಟೆ ಕೊಡಿಸ್ತಾರೆ, ಆಮೇಲೆ ತಿಂಡಿ ಕೊಡಿಸ್ತಾರೆ, ಆಮೇಲೆ ಬರ್ಗರ್ ಪಿಜ್ಜಾ. ಚೆನ್ನಾಗಿ ನೋಡ್ಕೊಂತೀನಿ ನಿಮ್ಮಿಬ್ಬರನ್ನು. ಅಪ್ಪ ಫುಲ್ ಸ್ಲೋ ಕೊಡಿ. ನಮ್ಮಮ್ಮ ಮುದ್ದು ಮಾಡ್ತಾಳೆ, ನಮ್ಮಪ್ಪ ಇಟ್ಕೊಂಡು ಮುದ್ದು ಮಾಡ್ತಾಳೆ ಕೆಲಸದಿಂದ ಬಂದ್ಮೇಲೆ. ಅಪ್ಪ ಅಮ್ಮ, ನಾನು ನಿನ್ಗೆ ಕಣ್ಣು ಹಾಕ್ತೀನಿ.
ಜಡ್ಜಸ್ ಡೈರೆಕ್ಟ್ ನಿಮ್ಮ ಹತ್ರನೇ ಕೇಳ್ತೀನಿ. ಚಂದ್ರು ಸರ್, ನನಗೆ ತುಂಬ ಟಚ್ ಆಗಿದ್ದು ನಿಮ್ಮಿಬ್ಬರಿಗೂ ನಾನು ಕಣ್ಣಾಗಿರ್ತೀನಿ ಅಂತ ಅಷ್ಟು ಚಿಕ್ಕ ಮಗು ತಲೆನಲ್ಲಿ ಅಂತ ಒಂದು ಮಾತು ಬರುತ್ತಲ್ಲ, ಅದು ನಿಜವಾಗ್ಲೂ ಅದರ ಮೆಚ್ಯೂರಿಟಿ ತೋರಿಸುತ್ತೆ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ಅದನ್ನು ಕೇಳಿ. ಈ ತಾಯಿ ಮಗಳ ಅನುಬಂಧ ಯಾವಾಗಲೂ ಹೀಗೆ ಇರಲಿ, ಮಗಳು ತಾಯಿನ ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಪದ್ಮಾ ಮ್ಯಾಮ್, ಇಲ್ಲಿ ಕಣ್ಣಿನ ವಿಚಾರಕ್ಕಿಂತ ಪ್ರೀತಿನೇ ದೊಡ್ಡದಾಗಿ ಕಾಣ್ತಾ ಇದೆ. ಆ ಬಂಧ ಅನುಬಂಧ ಹೇಳಿದ್ನಲ್ಲ, ತಾಯಿ ಮಕ್ಕಳು ಕರಳಿನ ಬಳ್ಳಿನ ಅನುಬಂಧ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಪ್ರಪಂಚದಲ್ಲಿ ಉತ್ತಮವಾದ ಸೃಷ್ಟಿ, ದೈವ ಸೃಷ್ಟಿ ಅದು. ಅಂಥ ಒಂದು ಸೃಷ್ಟಿ ಇವಾಗ ಕಣ್ಣೆದ್ರೆ ಕಾಣ್ತಾ ಇದೆ. ನಿಜವಾಗ್ಲೂ ತಾಯಿ ಮಗಳು ಯಜಮಾನರ ಜೊತೆ ಹ್ಯಾಪಿಯಾಗಿ ಸಂತೋಷವಾಗಿ 100 ಕಾಲ ಬಾಳಲಿ ಅಂತ ನಾನು ಮನಸಾರ ಹಾರೈಸ್ತೀನಿ. ಮ್ಯಾಮ್, ಮಂತ್ರಾಕ್ಷತಾ, ಎಷ್ಟು ಒಳ್ಳೆ ಮಗು ಕಂದ ನೀನು. ಐ ಲವ್ ಯು ಬಂಗಾರ. ಅಪ್ಪ ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀಯೋ ಚಿನ್ನ ನೀನು. ನೀನು ಬರ್ದಿರೋ ಲೆಟರ್ನ ನೋಡಿ ಅಪ್ಪ ಅಮ್ಮ ನಿನ್ ಮೇಲೆ ಜೀವ ಇಟ್ಕೊಂಡಿದ್ದಾರೆ ಬಂಗಾರ. ಉಮಾರೇ, ನೀವು ಪುಣ್ಯ ಮಾಡಿದ್ದೀರಾ ನಿಜವಾಗ್ಲೂ. ಇಂಥ ಮಗುನ್ ಪಡಿಯಕ್ಕೆ ಕೋಟಿ 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 ಪುಣ್ಯ ಮಾಡಿದ್ದೀರಾ. ಒಳ್ಳೇದಾಗ್ಲಿ. ತುಂಬಾ 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 ಮನಸ್ಸಿಗೆ ಖುಷಿ ಆಯ್ತು ನನಗೆ ಇವತ್ತು ಈ ವಿಡಿಯೋ ನೋಡಿ, ಮನಸ್ಸು ತುಂಬಿ ಬಂತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೇ ತರ ಖುಷಿಯಾಗಿರಿ. ಓಕೆನಾ? ಸೊ ಹಾಗಾದ್ರೆ ನಾವು ನಮ್ಮ ಮುಂದಿನ ಗೇಮ್ಗೆ ಹೋಗೋಣ. ಸೊ ನಮ್ಮ ಮುಂದಿನ ಗೇಮ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಎರಡೂ ತಂಡದಿಂದ ಮಕ್ಕಳು ಮತ್ತೆ ಅಮ್ಮಂದ್ರು ಆಟ ಆಡ್ತಾರೆ. ಸೊ ಒಂದು ರೆಟ್ರೋ ಥೀಮಲ್ಲಿರೋ ಹೀರೋ ಅವ್ರ ಹೀರೋಯಿನ್ನು ಒಂದು ಏನೋ ಕೊಡ್ತೀವಿ. ಸೊ ಅವ್ರ ಅಮ್ಮ ಹತ್ರ ಕೇಳ್ತೀವಿ, ನಿಮ್ಮ ಮಕ್ಕಳು ಎಷ್ಟು ಹೀರೋ ಮಾಡಿರೋ ಮೂವಿ ನೇಮ್ಸ್ನ ಗೆಸ್ ಮಾಡ್ಬೋದು, ಹೇಳಬಹುದು ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಅಮ್ಮ ಹೇಳ್ತಾರೆ ಲಿಶಾನ್ ಅವ್ರನ್ನ ಕರೆದ, ಲಿಶಾನ್ ಅವರ ನಮ್ಮ ಮಗ 5 ಹೇಳ್ತಾನೆ ಅಂತ. 5 ಹೇಳಿಲ್ಲ, ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ವಿನ್ ಆಗ್ತಾರೆ, ಇಲ್ಲಾಂದ್ರೆ ಈ ಗೇಮಿಂದ ಔಟ್ ಆಗ್ತಾರೆ. ಒಂದು ಅಮ್ಮನ್ಗೆ 1 ನಿಮಿಷ ಇರುತ್ತೆ, ಒಬ್ಬೊಬ್ರೆ ಆಡ್ತಾ ಹೋಗ್ತಾರೆ. ಸೊ ಮೊದಲನೇ ಯಾವ ಟೀಮ್ ಅನ್ನ ಕರೆಯೋಣ ಸರ್? ವಜ್ರ ತಂಡ. ಓಕೆ, ಲೆಟ್ಸ್ ವೆಲ್ಕಮ್ ಟೀಮ್ ವಜ್ರ. ಸರ್, ಈಗ ನಮ್ಮ ಕಾರುಣ್ಯ ಮೇಡಮ್ ಅವ್ರಿಗೆ ಮೊದಲನೇ ಹೀರೋ ಯಾರು ಕೊಡ್ತಿದ್ದೀರಾ? ಅವ್ರು ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ರೆಟ್ರೋ ಹೀರೋ. ಎಸ್. ಸೊ ಓಕೆ, ಇದು ಯಾರು ವಿಶ್ ಆಗಿರುತ್ತೆ. ಯಾರು? ಭಾರತಿ ಮೇಡಮ್ ಅವರ ಎಷ್ಟು ಮೂವೀಸ್ ನ ನಿಮ್ಮ ಮಗಳು ಕರೆಕ್ಟ್ ಆಗಿ ಹೇಳ್ಬೋದು? 5 ಹೇಳ್ಬೋದು. ಓಕೆ, ಪದ್ಮಶ್ರೀ ಮೇಡಮ್ ಹೇಳ್ತಿದ್ದಾರೆ 1 ನಿಮಿಷದಲ್ಲಿ 5 ಹೆಸರನ್ನ ಹೇಳ್ತಾರಂತೆ. ಓಕೆ, ನಿಮ್ಮ 1 ನಿಮಿಷ ಸಮಯ ಈಗ ಶುರು ಆಗ್ತಾ ಇದೆ. ಬಂಗಾರಿ ಜಿಂಕೆ, ಬಂಗಾರಿ ಮನುಷ್ಯ, ಲವ್ ಇನ್ ಬೆಂಗಳೂರು, ದುಡ್ಡೇ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ, ಮಕ್ಕಳು ಭಾಗ್ಯ, ಮಕ್ಕಳ ಭಾಗ್ಯ, ಮತ್ತೆ ದೇವರ ಗುಡಿ, 10, 9, 8, 7, ಮಕ್ಕಳ 5, ಭಾಗ್ಯ, 4, 3, 2, 1. ಸರ್ ಎಷ್ಟು ಹೇಳಿದ್ದಾರೆ? ನಮ್ಮ 7. 1 ನಿಮಿಷದಲ್ಲಿ 7 ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಚಾರುಶ್ರೀ ಹಾಗೂ ಅವರ ಅಮ್ಮ ಶ್ರುತಿ ಅವರು. ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದೀರಾ? ವಿಷ್ಣುವರ್ಧನ್ ಸರ್. ಸೊ 1 ನಿಮಿಷದಲ್ಲಿ ಎಷ್ಟು ಹೆಸರು ಹೇಳ್ಬೋದು? 5. ನಿಮ್ಮ 1 ನಿಮಿಷದ ಸಮಯ ಶುರುವಾಗ್ತಾ ಇದೆ ಈಗ. ಹಾವು, ಕಿತ್ತು ಪುತ್ತು, ಕಳ್ಳ ಕುಳ್ಳ, ಮೂರಾಯ್ತು. ಮುತ್ತಿನ ಹಾರ, ಲಾಲಾ ಜುಮ್ ಟಿಶ್. ಹೇಳು ಯಾವ್ದು ನೆನಪು ಬರುತ್ತೆ ಹೇಳು. ಹಲೋ ಡ್ಯಾಡಿ, ಹಲೋ ಡ್ಯಾಡಿ. ಲಾಸ್ಟ್ 15 ಸೆಕೆಂಡ್ಸು. ಹಲೋ ಡ್ಯಾಡಿ. ನೆಕ್ಸ್ಟ್ 10, 9, 8, 7, 6, 5, 4, 3, 2, 1. Time's up. ಸೊ ಹಾಗಾದ್ರೆ 1 ನಿಮಿಷದಲ್ಲಿ 5 ಹೆಸರನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ನೀವು ಹೇಳಿರೋದು 5, ಅವ್ರು ಹೇಳಿರೋದು 5. ಈಗ ಸ್ಫೂರ್ತಿ ಹಾಗೂ ಅವರ ಅಮ್ಮ ಐಶ್ವರ್ಯ ಅವ್ರನ್ನ ಕೇಳೋಣ. ಐಶ್ವರ್ಯ ಅವರೇ, ನೀವು ಯಾವ ಹೀರೋ ಅಥವಾ ರೆಟ್ರೋ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದೀರಾ? ಸ್ಫೂರ್ತಿ ಮಂಜುಳಾ ಫಿಲ್ಮ್ಸ್. ಮಂಜುಳಾ ಮೇಡಮ್ ಅವ್ರ ಫಿಲ್ಮ್ಸ್ ಹೇಳ್ತಾರೆ. 1 ನಿಮಿಷದಲ್ಲಿ ಎಷ್ಟು? 10. 1 ನಿಮಿಷದಲ್ಲಿ 10 ಮೂವೀಸ್ ಹೆಸರು ಹೇಳ್ತಾಳೆ. 100% ಹೇಳ್ತಾಳೆ. ನಿಮ್ಮ ಸಮಯ ಶುರು ಆಗ್ತದೆ ಈಗ. ತಾಯಿಗಿಂತ ದೇವರಿಲ್ಲ,
ಸಂಪತ್ತಿಗೆ ಸವಾಲ್ 2 ಕನಸು ಗುರು ಶಿಷ್ಯರು ನೀ ನನ್ನ ಗೆಲ್ಲಲಾರೆ. ಮತ್ತೆ ಮತ್ತೆ ಏಲಪುರದಲ್ಲಿ ರಾಜಕುಲ್ಲ ಮಯೂರ ಮಂಕತಿಮ್ಮ ಮೂಗಿನ ಸೇರು ಸೇರು ಸೀತಾರಾಮ ಒಂದಿದೆ ಕಿತ್ತು ಪುಟ್ಟು ಕಾಲಿಂಗ ಸರಪ ಹಕ್ಕಿನ ಕಣ್ಣು ಬೇಸಿಗೆ ಮಂಜಿನ ತೇರು ಸೊಸೆ ತಂದ ಸೌಭಾಗ್ಯ 10 ಸ್ನೇಹಿತರ 9 ಸೌಭಾಗ್ಯ 7 6 ಸೀತಾರಾಮ 5 4 3 ಸ್ನೇಹಿತರ 2 1 ವಾವ್ ಸೋ ನೈಸ್. ಈಗ ರಿಯಾ ಅವರಮ್ಮ ನಯನ 1 ನಿಮಿಷದಲ್ಲಿ ಯಾರ ಒಂದು ರೆಟ್ರೋ ಹೀರೋಯಿನ್ ಮೂವಿನ ನಿಮ್ಮ ಮಗಳೇ ಹೇಳ್ತಾಳೆ ಅಂತ? ನಾನು 2 ತಗೊಂತೀನಿ ಅಷ್ಟೇ. 1 ನಿಮಿಷದಲ್ಲಿ 2 ಯಾರು? ಡಾಕ್ಟರ್ ರಾಜ್ಕುಮಾರ್ Sir ನೇಮ್ಸ್ ಹೇಳ್ತಾಳೆ ಸರ್. Your time start now. ಹೇಳು ನಿಂಗೆ ಏನೇನ್ ಗೊತ್ತು ಹೇಳು ಎಲ್ಲ ಹೇಳು ಕಂದ. ಗುಡ್ ಕಂದ ಹೇಳು. ರಿಯಾ yes you can do it. ಹೇಳಿದಾದ್ಮೇಲೆ ಗಿಫ್ಟ್ ಹೇಳು ಚಿನ್ನು ಹೇಳು ಕಂದ ಹೇಳು. ಗುಡ್ ಗಲ್ಲಲ್ಲ ನಿಂಗೆ ಮಮ್ಮಿ ಏನೋ ಕೊಡಿಸ್ತಾರಲ್ಲ ಎಲ್ಲ ಸರ್ಪ್ರೈಸ್ ಎಲ್ಲ ಬೇಕಲ್ಲ ಹೇಳು. 2 ಹೇಳು ಸಾಕು. ಹೇಳು ಕಂದ ಜಾಣ ಎಲ್ಲರೂ ಗಿಫ್ಟ್ ಕೊಡ್ತೀವಿ. ಹೇಳು ರಿಯು ಬೇಬಿಗೆ ಎಲ್ಲರೂ ಬೇಬಿ ಹೇಳು ಸ್ಪೆಷಲ್ ಗಿಫ್ಟ್. ಹೇಳು ಕಂದ. ರಿಯಾ ಕಮ್ ಆನ್. ಓಕೆ ನಾನು ಹೋಗ್ಲಾ ಪಕ್ಕದಲ್ಲಿ ಸುಮ್ಮನೆ ನಿಲ್ತೀನಿ. ಹೋಗು. ಯಾರು ಗೊತ್ತಾ ನಿಂಗೆ ಡಾಕ್ಟರ್ ರಾಜ್ಕುಮಾರ್ ಯಾರು ಗೊತ್ತಾ? ನಾನು ಸುಮ್ಮನೆ ನಿಲ್ತೀನಿ ನೀ ಹೇಳು. ಓಕೆ ಹೇಳು. ಓಕೆ ಹೇಳು ಕಂದ ನಾನು ಹೇಳ್ಕೊಂತೀನಿ ಹೇಳು. ಜಾಣ ಎಲ್ಲ ಹೇಳು ಹೇಳು. ಓಕೆ ಹೇಳು ನೀನು ಹೇಳ್ತೀಯಾ ಯು ಕ್ಯಾನ್ ಡೂ ಇಟ್ ಕಂದ. ನಿನ್ ಕಂದ ಅಲ್ಲ ಹೇಳು ಚಿನ್ನುಮ. 2 ಹೇಳು ಸಾಕು. ನಿನ್ ಗೊತ್ತು ಚಿನ್ನುಮ. ಓಲೆ ಬಬ್ಬು ಹೇಳು. 2 ಹೇಳು ಕಂದ ಸಾಕು. ಬರ್ಲಿ ರಿಯಾ ಅವ್ರಿಗೆ ಬರ್ಲಿ ಚಪ್ಪಾಳೆ. ಹೇಳು ಕಂದ. ಓಕೆ ರಾಜ್ಕುಮಾರ್ದವರು ಹೊಸ ಮೂವಿ ಬಂದಿ. ಓಕೆ ಟೈಮ್ ಹಬ್ಬ ಇದು ಬಿಟ್ಬಿಡಿ. ಸೊ ಆಕ್ಚುಲಿ ರಿಯಾ ಅವರ ಅಮ್ಮ ನಯನ ಹೇಳಿದ್ದು ಅವರ ಮಗಳು 2 ಮೂವಿ ಹೆಸರು ಹೇಳ್ತಾಳೆ ಅಂತ. ಸೊ ಅದು ಹೇಳದೆ ಇರೋ ಕಾರಣ ಈ ಒಂದರಲ್ಲಿ 0 ಬಂತು. ಬಾಕಿ 3ರಲ್ಲೂ ಪಾಯಿಂಟ್ಸ್ಗಳು ಸಿಕ್ಕಿದೆ. ಸೊ ಒಂದು ಮಗುವಿಂದ 0 ಬಂದಿದೆ. ಸೊ ನೆಕ್ಸ್ಟ್ ಬಂದು ನಮ್ಮ ಮಂತ್ರ ಹಾಗೂ ಅವರ ಅಮ್ಮ ಉಮಾದೇವಿ ಅವರು. ಸೊ ಉಮಾದೇವಿ ಅವರೇ ಯಾವ ಹೀರೋ ಅಥವಾ ಹೀರೋಯಿನ್ ಸೆಲೆಕ್ಟ್ ಮಾಡಿದೀರಾ? ನಾನು ಶಂಕರ್ ನಾಗ್ ಸರ್ ಅವ್ರದ್ದು. ಓಕೆ ಎಷ್ಟು? 3 ಹೇಳ್ಬೋದು ಅನ್ಕೊಂಡು. 3 ಹೇಳ್ಬಹುದು. ಸೊ ನಿಮ್ಮ ಸಮಯ ಶುರು ಆಗ್ತದೆ ಈಗ. ಹೇಳು ಕಂದ. ಆಟೋ ರಾಜ ಕಮ್ ಆನ್. ಸೀತಾರಾಮ ಕಮ್ ಆನ್. ಹೊಸ ಜೀವನ ಕಮ್ ಆನ್. ಹೇಳು. ಆಕ್ಸಿಡೆಂಟ್ ಸೂಪರ್ 4. ನೆಕ್ಸ್ಟ್ ಗೀತಾ ಕಮ್ ಆನ್ 5 ಹೋಗ್ತಾ ಇದೆ. ಬರ್ಲಿ ಹೇಳು. ನ್ಯಾಯ ಎಲ್ಲಿದೆ? 6 ಕಮ್ ಆನ್. ಇದು ಜೋಶ್ ಅಂದ್ರೆ ಇದು ಹೇಳಕ್ಕೆ ಹೇಳು ಅವಳು ಚಿಪ್ಸ್ ಕೊಡ್ತೀನಿ. ಹೇಳು ಚಿಪ್ಸ್ ಕೊಡ್ತೀನಿ. 10 ಹೇಳು. 8 7 6 5 4 3 2 1 ಟೈಮ್ಸ್ ಅಪ್. ಉಮಾದೇವಿ ಅವರು ಹೇಳಿದ್ರು 3 ಅಂತ. ಬಟ್ ನಮ್ಮ ಮಂತ್ರ ಆಲ್ಮೋಸ್ಟ್ 6 ಹೇಳಿದ್ಲು. 7 ಹೇಳಿದ್ಲು. ಹೌದು. ಅಮೇಜಿಂಗ್. ಬರ್ಲಿ ನಮ್ಮ ಮಕ್ಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಸೊ ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರನೇ ಹೋಗೋಣ. ಚಂದ್ರು ಸರ್. ಫ್ಯಾಂಟಾಸ್ಟಿಕ್ ಮೆಮೊರಿ ಇದೆ ಮಕ್ಕಳಿಗೆ. ಭಾಳ ಖುಷಿ ಆಯ್ತದು. ಚೆನ್ನಾಗಿ ತಯಾರು ಮಾಡಿದ್ದಾರೆ ಅಮ್ಮಂದರು. ನನಗೆ ತುಂಬ ಥ್ರಿಲ್ ಅನಿಸಿದ್ದು ನಮ್ಮ ಸ್ಫೂರ್ತಿ. ನಾವು ಅವಳು 10 ಹೇಳ್ತಾಳೆ ಅಂದ್ಕೊಂಡ್ರೆ ಪಟ 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 ಅಂತ 15. ಆ್ಯಕ್ಚುಲಿ 17 ಹೇಳಿದ್ಲು. ಬಟ್ 2 ರಿಪೀಟ್ ಆಗ್ಬಿಡ್ತು. ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಬಟ್ ಫ್ಯಾಂಟಾಸ್ಟಿಕ್ ಸೂಪರ್. ಥ್ಯಾಂಕ್ ಯು. ಸೊ 5 ಮಕ್ಕಳಲ್ಲಿ 4 ಮಕ್ಕಳು ಹೇಳಿದ್ದಾರೆ. ಇನ್ನು ಒಬ್ರು ನಮ್ಮ ರಿಯಾ ಅವ್ರು ಮಾತ್ರ ಮೂಡ್ ಅಪ್ಸೆಟ್ ಆಗಿ ಹೇಳಲಿಲ್ಲ. ಸೊ ಶ್ವೇತಾ ಮ್ಯಾಮ್. ಮಂತ್ರಾಕ್ಷತಾ
ಏನೋ ಚಿನ್ನ ನೀನು ಇಷ್ಟು ದಿವಸ ಮಾತಾಡ್ತಾ ಇರ್ಲಿಲ್ಲ, ಇವತ್ತು ಪಟ 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 ಅಂತ ಎಷ್ಟು ಚೆನ್ನಾಗಿ ಹೆಸರುಗಳು ಹೇಳ್ಬಿಟ್ಟು ಈ ಸಿನಿಮಾದು ಆಸಮ್ ಆಗಿ ಆಡಿದ್ರಿ ಟೀಮು. ಗರ್ಲ್ಸ್ ಪ್ರೂವ್ಡ್ ಇಟ್ ಒನ್ಸ್ ಅಗೇನ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಯಾ ಪದ್ಮಾ ಮ್ಯಾಮ್ ಹೇಗ್ ಆಡಿದ್ರು? ಎಲ್ಲರೂ ಚೆನ್ನಾಗಿ ಹೇಳಿದ್ರು, ಎಲ್ಲ ಒಳ್ಳೊಳ್ಳೆ ಟೈಟಲ್ಸು. ಆದರೂ ತಾಯಂದ್ರದ್ದು ಇದು ಇದೆ, ಎಫರ್ಟ್ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗತ್ತೆ. ಥ್ಯಾಂಕ್ ಯು Good, very good. ಸೋ ಮಚ್. ಸರ್ ಸ್ಕೋರ್ ಸರ್? ಒಂದೊಂದು ಹೆಸರಿಗೆ 10 ಅಂಕಗಳು ಅಂತ ಇಟ್ಕೊಂಡಿದ್ದೀವಿ. ಟೋಟಲ್ 330. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ವೈಡೂರ್ಯ ತಂಡ ಆಟ ಆಡಿ ಎಷ್ಟು ಅಂಕಗಳನ್ನ ಗಳಿಸ್ಕೊಳ್ಳುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ವೈಡೂರ್ಯ ತಂಡ ಆನ್ ಸ್ಟೇಜ್. ಕಮ್ ಆನ್. ನಮ್ಮ ವೈಡೂರ್ಯ ತಂಡದಲ್ಲಿ ನಮ್ಮ ಲಿಶನ್ ಫಸ್ಟ್ ಆಡ್ತಾ ಇದ್ದಾನೆ. ಚೈತ್ರ ಮೇಡಮ್, ಯಾವ ರೆಟ್ರೋ ಹೀರೋ ಅಥವಾ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದೀರಾ? ಕಲ್ಪನಾ ಅವರು. 1 ನಿಮಿಷದಲ್ಲಿ ಲಿಶನ್ ಎಷ್ಟು ಹೇಳ್ತಾನೆ? 1 ನಿಮಿಷದ ಸಮಯ ಶುರು ಆಗ್ತಾ ಇದೆ ಈಗ. ಉಯ್ಯಾಲೆ, ಉಯ್ಯಾಲೆ, ಅಣ್ಣ ತಂಗಿ, ಅಣ್ಣ ತಂಗಿ, ಗೆಜ್ಜೆ ಪೂಜೆ, ಗೆಜ್ಜೆ ಪೂಜೆ, ಆಮೇಲೆ ತರಪಂಜರ, ಶರಪಂಜರ, ನಾಂದಿ, ನಾಂದಿ, ಬೃಂದಾವನ, ಬೃಂದಾವನ, ಸಿರಿ, ಸಿರಿ, ಸಿರಿ ಅಲ್ಲ, ಸಿರಿ ನಮ್ದು ಸಿರಿಕರಣ ಚಾನಲ್. ಬಂಗಾರದ ಗೊಂಬೆ, ಬಂಗಾರದ ಗೊಂಬೆ, ಬಂಗಾರದ ಹೂ, ಬಂಗಾರದ ಹೂವು, ಹಾರಿಕೆ, ಹಾರಿಕೆ, ಮಂತ್ರಾಲಯ, 10, ಜೈ, 9, ಮಂತ್ರಾಲಯ ಜಯ, ಮಂತ್ರಾಲಯ ಜಯ, ಮಂತ್ರಾಲಯ ಜಯ ಅಂತೆ. 3, 2, 1. ಸೊ ನಮ್ಮ ಲಿಶನ್ ಅವರು ಟೋಟಲ್ ಆಗಿ ಸಿರಿ ಅಂತ ಸಿನಿಮಾ ಇದೆಯೇನಪ್ಪ? ಸೀತಾ ಮತ್ತೆ ಹರಿಕೆ ಅನ್ನಲ್ಲ, ಅದು ಕಾಣಿಕೆ. ಮಂತ್ರಾಲಯ ಜೈಲ್ ಅನ್ನಲ್ಲ, ಅದು ಸಿರಿ ಅಂದ್ರೆ ಅದು ಕೌಂಟ್ ಆಗಲ್ವಂತೆ. ಒಟ್ಟು 10 ಹೆಸರು ಹೇಳಿದ್ರು. 10 ಹೆಸರಲ್ಲಿ 2 ಹೆಸರು ತಪ್ಪು ಹೇಳಿದ್ದಾರೆ. ಓಕೆ. ಸೊ 8 ಅಂಕಗಳು ಲಿಶನ್ ಅವರಿಗೆ. ಬರ್ಲಿ ಜೋರದ ಚಪ್ಪಾಳೆ. ಸೊ ಈಗ ನೆಕ್ಸ್ಟ್ ಆರವ್ ಹಾಗೂ ಹೇಮಾ ಅವರು ಆಟ ಆಡ್ತಾರೆ. ನಿಮ್ಗೆ 1 ನಿಮಿಷದಲ್ಲಿ ಯಾವ ಹೀರೋ ಎಷ್ಟು ಮೂವಿ ಹೆಸರು ಹೇಳ್ತಾನೆ ಆರವ್? ಹೀರೋ ಬಂದು ಶ್ರೀನಾಥ್ ಅವರು. ಶ್ರೀನಾಥ್ ಸರ್ ಅವರು. ಓಕೆ. ಒಂದು 6 ಹೇಳ್ತಾನೆ. ಒಂದು 6 ಹೇಳ್ತಾನೆ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಮಯೂರ, ಸಾಯಿ, 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 ರಜಾ, ರಜಾ, ಗಜ, ಗಜ, ರಾಮ್, ರಾಮ್, 7 ರೇಖೆ, 7 ರೇಖೆ, ಪೂಜಾ ಫಲ, ಪೂಜಾ ಫಲ, 10, 9, 8, 7, 6, 5, 4, 3, 2, 1. ಆರವು ಒಂದಷ್ಟು ಹೆಸರುಗಳನ್ನ ಹೇಳ್ದ, ಕನ್ಫ್ಯೂಸ್ ಆಗೋಯ್ತು. ತಂದೆ ಪಾತ್ರ ಮಾಡಿದ್ದಾರೆ ಅದ್ರಲ್ಲೆಲ್ಲ, ಈಗಿಂದು ಗಜ ಅದ್ರಲ್ಲೆಲ್ಲ. ಆಕ್ಚುಲಿ 7 ಹೇಳಿದ್ದು. ಓಕೆ, ನಮ್ಮ ಆರವ್ ಅವರ ಅಮ್ಮ 7 ಅಂತ ಹೇಳಿದ್ರು. ಆರವ್ ಕೂಡ 7 ಹೇಳಿದಾನೆ. ಸೊ ಬರ್ಲಿ ಜೋರಾದ ಚಪ್ಪಾಳೆ. ಸೊ ಈಗ ನಮ್ಮ ಲಡ್ಡು. ಟಾಸ್ಕ್ ಮೇನ್ ಈಗ ಇಲ್ಲಿದೆ. ಲಡ್ಡು ಹಾಗೂ ಅವರ ಅಮ್ಮ ನಮಿತಾ ಅವರು. ನಮಿತಾ ಅವರೇ, 1 ನಿಮಿಷದಲ್ಲಿ ಯಾವ ಹೀರೋ ಅಥವಾ ಹೀರೋಯಿನ್ ಎಷ್ಟು ಮೂವಿ? ರೆಬೆಲ್ ಸ್ಟಾರ್ ಅಂಬರೀಶ್ ಅವ್ರದ್ದು 5 ಮೂವಿ ಹೇಳಿ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಬುಲ್ಬುಲ್, ದಿಗ್ಗಜರು, ಹಸನದ ಹೂವು, ಹಬ್ಬ, ಅಂಬನಿಗೆ ವಯಸ್ಸಾಯ್ತು. ಕಮಾನ್ ಬರ್ಲಿ. ಹೇಳು ಹೇಳು ಹೇಳು. ನೆನಪು ಮಾಡ್ಕೊ. ನೆಕ್ಸ್ಟ್ ಏನು? ನೀನು ಹೇಳು. ಟ್ರೈ ಮಾಡು. ಲೋ, ಅವನನ್ನು ಬಿಟ್ಟು ಅವ್ನು ಹೇಳಿ. ಬಾವಿಯ ಹಾವು, ಬಾವಿನ ಹಾವು, ಏನು? ಬಾವಿಯ ಹಾವು, ನಾಗರ ಹಾವು, ಬಾವಿ ಹಾವು, ನಾಗರ ಹಾವು. ಆಮೇಲೆ ಅಷ್ಟೇ. 10, 9, 8, ಬುಲ್ಬುಲ್, 7, 6, 5, ಬುಲ್ಬುಲ್, ದಿಗ್ಗಜರು, 3,
2 1 ನಾಗರ ಹಾವು ಅವ್ನು ಹೇಳಿದ್ ಕರೆಕ್ಟಾಗಿ ಹೇಳ್ದ, ಬಾವಿ ಹಾವು ಹೇಳಲಿಲ್ಲ, ಅದು ಮೈ ಕತ್ರ ಇಟ್ಕೊಂಡಿದ್ದಕ್ಕೆ ಹಂಗೆ ಕೇಳಿಸ್ತದೆ. 7 ಹೆಸರುಗಳನ್ನ ಹೇಳಿದ್ದಾನೆ. 7. ಓಕೆ, ನಮ್ಮ ನಮಿತಾ ಅವರು 5 ಹೇಳ್ತಾನೆ ಅಂತ ಹೇಳಿದ್ರು, ಬಟ್ ಅವನು 7 ಹೇಳಿದಾನೆ 1 ನಿಮಿಷದಲ್ಲಿ. ಬರ್ಲಿ ಜೋರಾದ ಚಪ್ಪಾಳೆ. ಲಡ್ಡು ಲಡ್ಡು ಲಡ್ಡು. ಈಗ ಹರಿಪ್ರಿಯ ಅವರ ಅಮ್ಮ ಲತಾ ಅವ್ರನ್ನ ಕೇಳೋಣ, ಯಾವ ಹೀರೋ ಅಥವಾ ಹೀರೋಯಿನ್ 1 ನಿಮಿಷದಲ್ಲಿ ಎಷ್ಟು ಹೇಳ್ತಾರೆ? ಆರತಿ ಅವ್ರದ್ದು ಒಂದು 5 ಹೇಳ್ಬೋದು. ನಿಮ್ಮ ಸಮಯ ಶುರು ಆಗ್ತದೆ ಈಗ. ಗೆಜ್ಜೆ ಪೂಜೆ, ಕಸ್ತೂರು ಶ್ರೀನಿವಾಸ, ಹೇಳು ಹೇಳು ಹೇಳು. ಟೈಮ್ ಇಲ್ಲ, 1 ನಿಮಿಷ ಓಡ್ತಾ ಇದೆ. ಕಸ್ತೂರಿ ಶ್ರೀ, ಗೆಜ್ಜೆ ಪೂಜೆ, ಕುದುರೆಮುಖ, ಹೇಳು. ಗೆಜ್ಜೆ ಪೂಜೆ, ಕುದುರೆ ಮುಖ, ಮತ್ತೆ ಆಮೇಲೆ ನಿಮ್ಮಕ್ಕ. 10 9 8 7 6 5 4 3 2 1. ನಮ್ಮ ಲತಾ ಅವರು ಹರಿಪ್ರಿಯ 5 ಹೆಸರನ್ನ ಗೆಸ್ ಮಾಡ್ತಾಳೆ ಅಂತ ಹೇಳಿದ್ರು, ಬಟ್ ಆಕ್ಚುಲಿ 3 ಹೆಸರು ಹೇಳಿದ್ರು, ಅವ್ಳಿಗೆ 1 ತಪ್ಪು ಹೇಳಿದ್ಲು. 1 ತಪ್ಪು ಹೇಳಿದ್ರು. ಸೊ 2 ಹೆಸರು ಲೆಕ್ಕ. 2 ಹೆಸರು, ಬಟ್ ಅಮ್ಮ ಹೇಳಿದ್ದು 5. ಸೊ ಕನ್ಸಿಡರ್ ಆಗಲ್ಲ. ಕೊನೆಯದಾಗಿ ಈ ಟೀಮಲ್ಲಿ ಉಳ್ಕೊಂಡಿರೋದು ಅರ್ಥ ಹಾಗೂ ಅವರ ಅಮ್ಮ ರಂಜಿತಾ ಅವರು. 2 ಹೇಳ್ಬೋದು. 2. ಅನಂತ್ನಾಗ್ ಸರ್ ಅವ್ರದ್ದು. ಅನಂತ್ನಾಗ್ ಸರ್ ಅವ್ರದ್ದು 1 ನಿಮಿಷದಲ್ಲಿ 2 ಹೇಳ್ತಾರೆ. ಟೈಮ್ ಸ್ಟಾರ್ಟ್ಸ್ ನೌ. ತಾಯಿ, ಆಕ್ಸಿಡೆಂಟ್, ಆಕ್ಸಿಡೆಂಟ್, ಆಮೇಲೆ ಏನೇ ನೆನ್ಪರುತ್ತೆ ಹೇಳಿ. ಬಿಡು, ಅವಳು ಡಿಸ್ಟರ್ಬ್ ಮಾಡ್ಬಿಡು. ನೆನಪು ಮಾಡ್ಕೊ. ಹೇಳು ಹೇಳು. ನೆನಪು ಮಾಡ್ಕೊ. ಡೈವರ್ಟ್ ಮಾಡಬೇಡಿ, ಬಿಡಿ ಅವ್ರನ್ನ. ಸ್ವಾಮಿನ ವಿರೋಧ ಹೀಗೆ, ಸ್ವಾಮಿನ ವಿರೋಧ ಹೀಗೆ, ಸ್ವಾಮಿ ಇರೋದೆ ಹೀಗೆ. ಹಾ, ಆಮೇಲೆ 10 9 ನೆನಪು ಮಾಡ್ಕೊ. 8 7 6 5 ನೆನಪು ಮಾಡ್ಕೊ. 4 3 2 1. ವೆರಿ ನೈಸ್ ಅರ್ಥ. 3 ಮೂವಿಗಳನ್ನ ಇಷ್ಟು ಚಿಕ್ಕ ಪುಟ್ಟ ಬ್ರೈನ್ ಅಲ್ಲಿ ನೆನ್ಪಿಟ್ಕೊಂಡು ಹೇಳಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಸೊ ಸರ್, ಟೋಟಲ್ ನೀವು ಮಾಡಿ ಹೇಳಬೇಕು. ವೈಡೂರ್ಯದವರು 240 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಪಡೆದಿದ್ದಾರೆ. ಸೊ ಹಾಗಾದ್ರೆ ಈ ಆಟದಲ್ಲಿ ಯಾರು ಗೆದ್ದಿದ್ದಾರೆ? ಈ ಆಟದಲ್ಲಿ ವಜ್ರ ತಂಡ ಗೆದ್ದಿದ್ದಾರೆ. 330 ಅಂಕಗಳು ವಜ್ರ ತಂಡ. ಸೊ ಹಾಗಾದ್ರೆ ಗೆದ್ದಿರೋದು ಒನ್ ಅಂಡ್ ಓನ್ಲಿ ವಜ್ರ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಮಜಾ ಮಸ್ತಿ ಮಾಡಿದ್ವಿ. ವಜ್ರ ಹಾಗೂ ವೈಡೂರ್ಯ ತಂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಸೊ ಇಷ್ಟ ಹೇಳ್ದ ಇವತ್ತಿನ ಸಂಚಿಕೆನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದು